ಬಂದಾಗ ನಮಗೆ ಭಾಳ ಖುಷಿ ಆಯಿತು. ಇದು ಸರ್ಕಾರಿ ಶಾಲೆ ಆದ್ರೂ ಭಾಳ ಚೊಕ್ಕಟವಾಗಿ ಮತ್ತು ಅಲ್ಲಿ ನಮ್ಮ ಕಸ್ತೂರಿಬಾ ಗರ್ಲ್ಸ್ ಹಾಸ್ಟೆಲ್ ಸಹ ಅತ್ಯಂತ ನೀಟಾಗಿ ಒಂದು ಒಳ್ಳೆಯ ಪರಿಸರದಲ್ಲಿ ಅದನ್ನು ಮೇಂಟೈನ್ ಮಾಡ್ತಾಯಿದ್ರಿ. ಭಾಳ ಖುಷಿ ಆಯಿತು. ಯಾಕಂದರೆ ಸರ್ಕಾರಿ ಶಾಲೆಗಳು ಭಾಳ ನಿರ್ಲಕ್ಷ್ಯಕ್ಕೆ ಒಳಗಾಗಿರ್ತವೆ. ಆದರೆ ಇಲ್ಲಿ ಅದನ್ನು ನೋಡಿ ಎಲ್ಲ ನಮ್ಗೆ ಖುಷಿ ಆಯ್ತು ಎಲ್ಲ ನೋಡಿ. ಅದೇ ರೀತಿ ಈಗ ನಮ್ಮ SP ಸಾಹೇಬರು ಆ್ಯಕ್ಚುಲಿ ನಾನು ನಿಜ ಹೇಳ್ಬೇಕಂದ್ರೆ ಯಾರು SP ರ್ಯಾಂಕಲ್ಲಿರೋ ಆಫೀಸರ್ಸ್ ಯಾರು ಬರೋದೇ ಇಲ್ಲ ಇಷ್ಟು ದೂರ. ನಮ್ಮ ಸಾಹೇಬರು ನಿಮ್ಮ ಸ್ಕೂಲ್ ಬಂದಿರೋದು ನಿಮ್ಮ ಹೆಡ್ ಮಾಸ್ಟರ್ ಹೇಳ್ದಂಗೆ ನಿಮ್ಮದು ಅದೃಷ್ಟನೇ. ಯಾಕಂದ್ರೆ ಸಾಮಾನ್ಯವಾಗಿ ಬರೋದಿಲ್ಲ. ಇಲ್ಲಿ ಏನು ಮ್ಯಾಕ್ಸಿಮಮ್ DSP ರ್ಯಾಂಕ್ ಆಫೀಸರ್ಸ್ ಬರ್ತಾರೆ, ಒಂದು ಅವೇರ್ನೆಸ್ ಕೊಟ್ಟು ಹೋಗ್ತಾರೆ. ಇವತ್ತು SP ಸಾಹೇಬರು ಬಂದಿರೋದು ನಮಗೂ ಖುಷಿ ಆಯಿತು. ಏನಂದರೆ ನಮ್ಮ ದೇಶದಲ್ಲಿ ಒಂದು ಇದಿದೆ, ಒಂದು ಮಾತಿದೆ, ಎಲ್ಲಿ ನಾರಿಯರು ಎಲ್ಲಿ ನಮ್ಮ ಮಹಿಳೆಯರಿಗೆ ಎಲ್ಲಿ ರಕ್ಷಣೆ ಕೊಡ್ತೀವೋ ಅಲ್ಲಿ ದೇವತೆಗಳು ಇರ್ತಾರೆ ಅಂತೇಳಿ ಒಂದು ನುಡಿ ಇದೆ. ಅದೇ ರೀತಿ ನಮ್ಮ ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ, ಅದರಲ್ಲೂ ಚಿಲ್ಡ್ರನ್ ಹೆಣ್ಣು ಮಕ್ಕಳಿಗೆ ಒಂದು ಪ್ರೊಟೆಕ್ಷನ್ ಕೊಡುವ ಸಲುವಾಗಿ ಅತ್ಯಂತ ಒಂದು ಕಠಿಣವಾದ ಒಂದು ಕಾನೂನು ಬಂದಿದೆ. ಅದು ಪೋಕ್ಸೋ ಆಕ್ಟ್ ಅಂತ, ಪ್ರಿವೆನ್ಷನ್ ಆಫ್ ಚಿಲ್ಡ್ರನ್ ಬೈ ಸೆಕ್ಷುವಲ್ ಅಫೆನ್ಸಸ್ ಅಂತ. ಅದು ಬಹಳ ಕಠಿಣವಾದ ಒಂದು ಕಾನೂನು. ಹೆಣ್ಣು ಮಕ್ಕಳಿಗೆ ಲೈಂಗಿಕವಾಗಿ ಯಾವುದೇ ರೀತಿ ಒಂದು ತೊಂದರೆ ಕೊಟ್ಟರೆ ಅದರಲ್ಲಿ ತೊಂದರೆ ಕೊಡೋರಿಗೆ, ಅಪರಾಧಿಗಳಿಗೆ, ಆರೋಪಿಗಳಿಗೆ ಬಹಳ ಕಠಿಣವಾದ ಶಿಕ್ಷೆ ಇದೆ. ಆದ್ದರಿಂದ ನಾನು ಏನು ಹೇಳೋದಂದರೆ, ಇಲ್ಲಿ ಇದ್ದಿರೋ ಹೆಣ್ಣು ಮಕ್ಕಳಿಗೆ ನಿಮಗೆ ಏನೇ ರೀತಿ ತೊಂದರೆ ಆದರೆ ದಯವಿಟ್ಟು ನೀವು ಅದನ್ನು ಸಹಿಸ್ಕೊಂಡು ಇರಬಾರ್ದು, ರಿಪೋರ್ಟ್ ಮಾಡಬೇಕು. ನಿಮ್ಮ ಟೀಚರ್ಸ್ಗಾಗಲಿ ಅಥವಾ ಒಂದು ಚೈಲ್ಡ್ ಹೆಲ್ಪ್ಲೈನ್ ಇದೆ, ಅಥವಾ 112 ಒಂದು ಹೆಲ್ಪ್ಲೈನ್ ಇದೆ, ಅದಕ್ಕೆಲ್ಲ ರಿಪೋರ್ಟ್ ಮಾಡಿ ನೀವು ನಿಮ್ಮನ್ನು ರಕ್ಷಣೆ ಮಾಡ್ಕೊಳ್ಬೇಕು. ಬಹಳಷ್ಟು ಪ್ರಕರಣಗಳು ಏನಂದರೆ ನಿಮಗೆ ಗೊತ್ತಿರೋ ವ್ಯಕ್ತಿಗಳಿಂದಲೇ ತೊಂದರೆ ಆಗ್ತದೆ. ಅದನ್ನು ಯಾವುದೇ ರೀತಿ ಬಚ್ಚಿಡದೆ ನೀವು ರಿಪೋರ್ಟ್ ಮಾಡಬೇಕು. ನಿಮ್ಮ ತಂದೆ ತಾಯಿಗೆ ಹೇಳ್ಬೇಕು ಅಥವಾ ಟೀಚರ್ಸ್ಗೆ ಹೇಳ್ಬೇಕು, ಅದು ತರಬೇಕು. ಅದು ಹಾಗೆ ರೀತಿ ಇದ್ರೆ ಅದು ಹಾಗೆ ಬಚ್ಚಿಕೊಂಡ್ರೆ ನಿಮ್ಗೆ ಇನ್ನೂ ಜಾಸ್ತಿ ದೌರ್ಜನ್ಯ ಎಲ್ಲ ಜಾಸ್ತಿನೇ ಆಗುತ್ತೆ. ಅದರಿಂದ ಅದನ್ನು ವರದಿ ಮಾಡೋದು ಅಂದರೆ ತಿಳಿಸೋದು, ನಿಮ್ಗೆ ತೊಂದರೆ ಆಗ್ತದೆ ತಿಳಿಸೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ವರದಿ ಮಾಡಿಲ್ಲ ಅಂದರೆ ನಿಮ್ಮಲ್ಲೇ ಇದೆ ಅಂದರೆ ಅದು ಜಾಸ್ತಿ ಆಗಿ ಅದು ವಿಕೋಪಕ್ಕೆ ಹೋಗೋ ಸಂಭವನೂ ಇರ್ತದೆ. ಹಾಗೆ ಗಂಡು ಮಕ್ಕಳು ಸಹ ಅಷ್ಟೇ, ನಿಮ್ಗೇನೇ ಸಮಸ್ಯೆಗಳಿದ್ರೆ ಅದನ್ನು ಫಸ್ಟು ವರದಿ ಮಾಡಿಕೊಂಡು ಅದ್ರ ಬಗ್ಗೆ ಸಮಸ್ಯೆನ ತಿಳಿಸೋಕ್ಕೆ ನೀವು ಎಲ್ಲ ರೀತಿಯ ಪ್ರಯತ್ನ ಪಡಬೇಕು. 112 ಯಾರಿಗೆ ಗೊತ್ತಿದೆ ಕಾಯತ್ರಿ? ಎಷ್ಟೇ 112 ಏನಿದೆ ಗೊತ್ತಿದೆಯಾ? 112 ಒಂದು ಪೊಲೀಸ್ ಸಹಾಯವಾಣಿ ನಂಬರ್ ಇದೆ. ನೀವು 112ಗೆ ಕಾಲ್ ಮಾಡಿದರೆ 5 ನಿಮಿಷದಿಂದ 10 ನಿಮಿಷ ಒಳಗಡೆ ನೀವು ಎಲ್ಲಿ ಇರ್ತೀರಿ ಅಲ್ಲೇ ಪೊಲೀಸರು ನಿಮ್ಮ ಸಹಾಯಕ್ಕೋಸ್ಕರ ಬರ್ತಾರೆ. ಇದು ಎಲ್ಲ ನಿಮ್ಮ ಗಮನಕ್ಕೆ, ನಿಮ್ಗೆ ಎಲ್ಲ ಗೊತ್ತಿರ್ಬೇಕು ಏನಿದೆ 112. ನಿಮ್ಗೆ ಏನಾದ್ರೂ ಸಮಸ್ಯೆ ಇರಲಿ, ನಿಮ್ಮ ಕುಟುಂಬದಲ್ಲಿ ಅಥವಾ ನಿಮ್ದು ಯಾರದೇ ಸ್ನೇಹಿತರಿಗೆ ಏನ್ ಸಮಸ್ಯೆ ಇರಲಿ 112ಗೆ ಕಾಲ್ ಮಾಡಿ. ನೀವು ಅಲ್ಲಿ ಪೊಲೀಸ್ ಸ್ಟೇಷನ್ ಹೋಗಿ ನನ್ನ ಆಫೀಸ್ ಬಂದಿದ್ದರೆ ಬರ್ಲಿಕ್ಕೆ ಅವಶ್ಯಕತೆ ಇಲ್ಲ. ನೀವು ಅಲ್ಲೇ ಇರ್ತೀರಿ, ಅಲ್ಲಿಂದ ಫೋನ್ ಮಾಡಿ 112 ಕಾಲ್ ಮಾಡಿ. ನಮ್ಮ ಪೊಲೀಸ್ ಚೀಫ್ ಇಂದ ನಮ್ಮ ಸಿಬ್ಬಂದಿ ಅಲ್ಲಿ ಬಂದು ನಿಮ್ಗೆ ಏನ್ ಸಮಸ್ಯೆ ಇರುತ್ತೆ ಅಲ್ಲೇ ಸ್ಪಾಟ್ ಅಲ್ಲಿ ಬಗೆಹರಿಸಿ ಕಟ್ ಮಾಡ್ತಾರೆ. ಇನ್ ಕೇಸ್ ಅಲ್ಲಿ ಬಗೆಹರಿಸಲಿಕ್ಕೆ ಆಗಲ್ಲ, ನಿಮ್ಗೆ ಸ್ಟೇಷನ್ಗೆ ಕರ್ಕೊಂಡ್ ಬರ್ತಾರೆ. ಅಲ್ಲಿ ಏನು ಕಾನೂನು ಪ್ರಕಾರ ಏನು ಸಹಾಯ ಮಾಡಬೇಕು ಮಾಡ್ತಾರೆ. ಮತ್ತೆ ಈ ಭಾಗ್ಯ ನಿಮ್ದು ಶಾಲಾ ಇದೆ, ಅಲ್ಲಿ ಯಾವ ಪೊಲೀಸ್ ಸ್ಟೇಷನ್ ಲಿಮಿಟ್ ಅಲ್ಲಿ ಬರುತ್ತೆ ಗೊತ್ತಿದೆಯಾ ಯಾರಿಗೆ? ಬೇತ್ಮಂಗ್ಲ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಿಮ್ಮ ಇದು ಕಾಲೇಜ್ ಬರುತ್ತೆ, ಶಾಲಾ ಬರುತ್ತೆ. ಸೊ ನಿಮ್ಗೆ ಏನು ಸಮಸ್ಯೆ ಇದ್ರೆ, ಯಾರು ನಿಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ, ಯಾರು ನಿಮ್ಗೆ ಬ್ಯಾಡ್ ಟಚ್ ಮಾಡ್ತಾರೆ, ನಿಮ್ಗೆ ಸೋಷಿಯಲ್ ಮೀಡಿಯಾ ಮೊಬೈಲ್ ಅಲ್ಲಿ ಏನಾದ್ರು ನಿಮ್ಗೆ ಕಟ್ಟು ಮೆಸೇಜ್ ಕಳಿಸ್ತಾರೆ ಅಥವಾ ಫೋನ್ ಅಲ್ಲಿ ಕಟ್ಟು ಮಾತಾಡ್ತಾರೆ, ಸೊ ನೀವ್ ಏನ್ ಮಾಡ್ಬೇಕು? 112 ಕಾಲ್ ಮಾಡ್ಬೇಕು. ನಿಮ್ಮ ಪೇರೆಂಟ್ಸ್ ಇದ್ದಾರೆ, ನಮ್ಮ ತಂದೆ ತಾಯಿ ಅವ್ರಿಗೆ ಹೇಳ್ಬೇಕು, ನಮ್ಮ ಟೀಚರ್ಸ್ ಇದ್ದಾರೆ ಇಲ್ಲಿ ಅವ್ರಿಗೆ ಹೇಳ್ಬೇಕು. ಸುಮಾರು ಆಪ್ಷನ್ಸ್ ಇರುತ್ತೆ ನಿಮ್ಗೆ. ಮೊದಲಾಗಿ ನಿಮ್ಗೆ ಪೇರೆಂಟ್ಸ್ ಟೀಚರ್ಸ್ ಗಮನಕ್ಕೆ ತನ್ನಿ, ನಮ್ಮ ಗಮನಕ್ಕೆ ತನ್ನಿ. ಯಾವುದೇ ರೀತಿಯಿಂದ ಬೆದರಿಕೆ ಅವಶ್ಯಕತೆ ಇಲ್ಲ. ನಾವೆಲ್ಲ ಇಲ್ಲಿ ಇರ್ತೀವಿ, ನಿಮ್ಮ ರಕ್ಷಣೆಗೋಸ್ಕರ ನೀವಿದ್ದೀವಿ, ನಾವೆಲ್ಲ ಇದ್ದೀವಿ. ಆರಾಮಾಗಿ ಚೆನ್ನಾಗಿ ಓದಿ, ನಿಮ್ಮ ಕೆರಿಯರ್ ಏನೇನು ನಿಮ್ಗೆ ಅಚೀವ್ ಮಾಡ್ಲಿಕ್ಕೆ ನಿಮ್ಗೆ ಇಷ್ಟ ಇದು ಮಾಡಿ. ನಿಮ್ಗೆ ಏನು ಸಮಸ್ಯೆ ಇದ್ರೆ ನಮ್ಗೆ ಫ್ರೀ ಆಗಿ ಕಾಲ್ ಮಾಡಿ. ನಾವೆಲ್ಲ ಪೊಲೀಸ್ ಇಲಾಖೆಯಿಂದ ಏನು ನಮ್ದು ಫ್ರೆಂಡ್ಸ್ ತರ ಇದ್ದೀವಿ. ನಾವು ನಿಮ್ಮ ರಕ್ಷಣೆ ಮಾಡಲಿಕ್ಕೆ ನಮ್ಮ ಜವಾಬ್ದಾರಿ ಇದೆ, ಜಿಮ್ಮೆದಾರಿ ಇದೆ, ಎಸ್ಪೆಷಲಿ ಫಾರ್ ಮಕ್ಕಳು. ಪಾಕ್ಸೋ ಕಾಯ್ದೆ ಏನಿದೆ, ಪಾಕ್ಸೋ ಕಾಯ್ದೆ ಒಂದು ಸ್ಪೆಷಲ್ ಕಾನೂನು ಇದೆ, ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್. ಮಕ್ಕಳು ಇರ್ತಾರೆ, ಚಿಕ್ಕ
ಚಿಕ್ಕ 18 ವರ್ಷ ಕಡಿಮೆ ಏಜಲ್ಲಿ ಮೇಲ್ ಇರಲಿ ಫಿಮೇಲ್ ಇರಲಿ ಗಂಡ ಹೆಣ್ಣು ಎಲ್ಲರಿಗೆ ಏನಾದರೂ ಸಮಸ್ಯೆ ಇದ್ರೆ ಯಾರು ನಿಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ, ನಿಮ್ಗೆ ಹೆರೆಸ್ ಮಾಡ್ತಾರೆ, ನಿಮ್ ಹಿಂದೆ ಫಾಲೋ ಮಾಡ್ತಾ ಇದ್ದಾರೆ, ನಿಮ್ಗೆ ಫೋರ್ಸ್ಫುಲಿ ಮಾತಾಡ್ಲಿಕ್ಕೆ ಮಾಡ್ತಾರೆ, ನಿಮ್ಗೆ ಏನಾದ್ರು ಬೆಡ್ ಟಚ್ ಮಾಡ್ತಾರೆ, ಏನು ನಿಮ್ಗೆ ಕಿರುಕುಳ ಕೊಡ್ತಾರೆ, ಅದಕ್ಕೆ ಸ್ಪೆಷಲ್ ಆಗಿ ನಿಮ್ಗೆ ರಕ್ಷಣೆಗೋಸ್ಕರ ಇರುತ್ತೆ. ನೀವು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನಾವು ಕಂಪಲ್ಸರಿ FIR ರಿಜಿಸ್ಟರ್ ಮಾಡ್ಬೇಕಾಗುತ್ತೆ. FIR ಆದ ನಂತರ ಏನಾಗುತ್ತೆ, ನಿಮ್ಗೆ ಯಾರು ತೊಂದರೆ ಕೊಡ್ತಾರೆ ಅವ್ರಿಗೆ ಸೀದಾ ನಾವು ಅರೆಸ್ಟ್ ಮಾಡಿ ಜೈಲ್ ಕಳಿಸ್ತೀವಿ. ಆಮೇಲೆ ಮುಂದೆ ನಾವು ಮುಂದಿನ ತನಿಖೆ ಮಾಡಿ ಅವ್ರದ್ದು ಏನು ಸಾಕ್ಷಿ ಇದೆ ಕಲೆಕ್ಟ್ ಮಾಡಿ ನಾವು ಚಾರ್ಜ್ ಶೀಟ್ ಕೋರ್ಟಿಗೆ ಜಮಾ ಮಾಡ್ತೀವಿ. ಚಾರ್ಜ್ ಶೀಟ್ ಅಲ್ಲಿ ಏನಾಗುತ್ತೆ ಅವ್ರಿಗೆ ಕೋರ್ಟ್ ಚಾರ್ಜ್ ಶೀಟ್ ಕೋರ್ಟ್ಗೆ ಹೋಗುತ್ತೆ. ಅಲ್ಲಿಂದ ಅವ್ರು ಯಾರು ನಿಮ್ಗೆ ತೊಂದರೆ ಕೊಟ್ಟಿದ್ದಾರೆ ಅವ್ರಿಗೆ ಶಿಕ್ಷೆ ಆಗುತ್ತೆ. ಕೋರ್ಟ್ ಇಂದ ಶಿಕ್ಷೆ ಆಗುತ್ತೆ. ಅವ್ರಿಗೆ ಜೈಲ್ ಎಷ್ಟು ವರ್ಷ ಜೈಲು ಇರ್ಬೇಕು, ಎಷ್ಟು ಫೈನ್ ಇರ್ಬೇಕು, ಅದು ಜಡ್ಜ್ ಡಿಸೈಡ್ ಮಾಡ್ತಾರೆ. ಸೊ ಫಸ್ಟ್ ಆಫ್ ಆಲ್ ನಿಮ್ಗೆ ಗೊತ್ತಿರ್ಬೇಕು ಏನಿದೆ, ನಿಮ್ಗೆ ಏನು ಅಧಿಕಾರ ಇದೆ, ಕಾನೂನಿಂದ ನಿಮ್ಗೆ ಏನು ಅಧಿಕಾರ ಸಿಕ್ಕಿದೆ. ಪಾಕ್ಸೋ ಕಾಯ್ದೆಯಿಂದ ನಿಮ್ಗೆ ಸುಮಾರು ಅಧಿಕಾರ ಸಿಕ್ಕಿದೆ. ಯಾರೋ ನೀವು ಫ್ರೀಯಾಗಿರಿ. ನಿಮ್ಗೆ ಯಾರೋ ನಿಮ್ಗೆ ತೊಂದರೆ ಕೊಡ್ತಾರೆ, ನಿಮ್ಗೆ ಫ್ಯಾಮಿಲಿ ಇರ್ಬೋದು, ಕೆಲವು ಫ್ರೆಂಡ್ಸ್ ಇರ್ಬೋದು, ನಿಮ್ಮ ಕೆಲವು ಕ್ಲೋಸ್ ರಿಲೇಟಿವ್ ಇರ್ಬೋದು, ಯಾರಿರ್ಲಿ, ನಿಮ್ಮ ಅಟ್ಮಾಸ್ಫಿಯರ್ ಎನ್ವೈರನ್ಮೆಂಟ್ ಇರಲಿ, ಯಾರು ಇರಲಿ, ನಿಮ್ಗೆ ಆರಾಮಾಗಿ ಫ್ರೀ ಆಗಿ ನೀವು ಹೇಳ್ಬೇಕು. ಅದು ನೀವು ಯಾರಿಗೆ ಹೇಳಲ್ಲ, ಏನು ಬಾಕಿ ಜನ ಏನಕ್ಕೆ ನೋಡ್ತಾರೆ, ಏನ ಹೇಗೆ ಯೋಚಿಸ್ತಾರೆ, ಇದ್ರ ಬಗ್ಗೆ ಕೇಳ್ಬಿಡಿ. ನಿಮ್ಗೆ ಏನಾದ್ರು ಡೌಟ್ ಇದೆ, ನಾವು ನಿಮ್ದು ಹೆಸರು ಯಾರಿಗೆ ಹೇಳಲ್ಲ. ಅದು ಕೂಡ ಕಾನೂನಲ್ಲಿ ಇದೆ. ಯಾರು ಮಕ್ಕಳು ಇರ್ತಾರೆ 18 ವರ್ಷದ ಕಡಿಮೆ ಏಜ್ ಇರ್ತಾರೆ, ಅವ್ರದ್ದು ಹೆಸರು ಗುಪ್ತವಾಗಿ ಇರುತ್ತೆ. ಹೆಸರು ರಿವೀಲ್ ಮಾಡ್ಲಿಕ್ಕೆ ಯಾರಿಗೆ ಅಧಿಕಾರ ಇಲ್ಲ. ನಾವು ಕೂಡ ನಮ್ಮ ಎಲ್ಲ ಫೈಲಲ್ಲಿ ಬೇರೆ ಹೆಸರು, ಡುಪ್ಲಿಕೇಟ್ ಹೆಸರು ಹಾಕಿ ಮುಂದೆ ಮಾಡ್ತೀವಿ. ನಿಮ್ದು ಹೆಸರು ಯಾರಿಗೆ ಗೊತ್ತಾಗುತ್ತೆ, ಏನಾಗುತ್ತೆ, ಅದ್ರ ಬಗ್ಗೆ ಹೆಚ್ಚಿಸಬೇಡ. ನೀವು ತಕ್ಷಣ ಗಮನಕ್ಕೆ ತನ್ನಿ. ಏನಿದೆ ನಿಮ್ಮ ಅದ ಟೀಚರ್ಸ್ಗೆ ಮತ್ತು ಪೇರೆಂಟ್ಸ್ಗೆ ನಮ್ಗೆ ಎಲ್ಲ ಗಮನಕ್ಕೆ ತನ್ನಿ. ನೀವು ಸ್ವಲ್ಪ ಬೇಡ ಇರಬೇಕು, ಯಾವುದೇ ರೀತಿಯಿಂದ ಟಾಲರೇಟ್ ಮಾಡಬಾರ್ದು. ಸೊ ಇದು ಒಂದು ಇಂಪಾರ್ಟೆಂಟ್ ಕಾನೂನು ಇದೆ. ಅದಕ್ಕೆ ನಾವೆಲ್ಲರೂ ಬಂದಿದ್ದೀವಿ ನಿಮ್ಮ ಗಮನಕ್ಕೆ ತಂದಿಗೆ. 112 ಮತ್ತೆ ಪಾಕ್ಸಲ್ಲಿ ಏನ್ ಮಾಡ್ಬೇಕು, ನೀವು ಪಾಕ್ಸಲ್ಲಿ ಏನೇನು ನಿಮ್ಗೆ ಅಧಿಕಾರ ಇದೆ. ಮತ್ತೆ ಎಸ್ಪೆಷಲಿ ಈಗ ಬಹಳ ಜನ ಈಗ ಮೊಬೈಲ್ ಫೋನ್ ಯೂಸ್ ಮಾಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ದು ಅಕೌಂಟ್ಸ್ ಕೂಡ ಇರ್ಬೋದು ಕೆಲವು ಮಕ್ಕಳದು. ಆ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮ್ ಇರಲಿ, ಫೇಸ್ಬುಕ್ ಇರಲಿ, ಬಹಳ ಜನ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಬಹಳ ಜನ ನಿಮ್ಗೆ ಗೊತ್ತಿಲ್ಲ ಯಾರು ಅನ್ನೊಂದು ಪರ್ಸನ್ ನಿಮ್ಗೆ ಮೆಸೇಜ್ ಹಾಕ್ತಾರೆ, ಏನ್ ಮಾಡ್ತಾರೆ, ನಿಮ್ಗೆ ಗೊತ್ತಿಲ್ಲ ಅವ್ರಿಗೆ ಏನಾದ್ರು ರೆಸ್ಪಾನ್ಸ್ ಕೊಡಬಾರ್ದು. ಅದರ್ವೈಸ್ ಅಲ್ಲಿ ನಿಮ್ಗೆ ಮಿಸ್ಯೂಸ್ ಮಾಡಿ ಏನಾದ್ರು ನಿಮ್ದು ಫೋಟೋ ತಗೊಂಡು ಅಥವಾ ಏನಾದ್ರು ಮಿಸ್ಯೂಸ್ ಮಾಡ್ತಾರೆ. ಸೊ ನಿಮ್ಗೆ ಗೊತ್ತಿಲ್ಲ ಅವ್ರಿಗೆ ಫ್ರೆಂಡ್ಶಿಪ್ ಎಕ್ಸೈಟ್ ಮಾಡಿ ಇದ್ರು ಮಾಡಬಾರ್ದು. ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಗೆ ಗೊತ್ತಿಲ್ಲ ಯಾರು ಇರ್ತಾರೆ, ನೀವು ಅವ್ರಿಗೆ ಭೇಟಿ ಮಾಡಿಲ್ಲ, ಅವ್ರಿಗೆ ನಿಮ್ಮ ಫಿಸಿಕಲಿ ಯಾರು ಫ್ರೆಂಡ್ಶಿಪ್ ಅಲ್ಲಿ ಇರ್ತಾರೆ ನಿಮ್ಗೆ ಗೊತ್ತಿದೆ ಅವ್ರಿಗೆ ಯಾವ ತರ ಮನುಷ್ಯ ಇದ್ದಾರೆ. ಲೈಕ್ ನಿಮ್ದು ಸ್ಕೂಲ್ ಕಾಲೇಜಲ್ಲಿ ಕ್ಲಾಸಲ್ಲಿ ನಿಮ್ದು ಕ್ಲಾಸ್ಮೇಟ್ಸ್ ಇರ್ತಾರೆ, ನಿಮ್ಗೆ ಗೊತ್ತಿದೆ ಅವ್ರು ಯಾರು, ಅವ್ರು ಎಲ್ಲಿ ಇರ್ತಾರೆ, ಅವ್ರ ತಂದೆ ತಾಯಿ ಯಾರು, ಏನೋ ಸಮಸ್ಯೆ ನೀವು ಅದು ಬಗೆಹರಿಸಬಹುದು. ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಗೆ ಗೊತ್ತಾಗಲ್ಲ ಯಾರು ಕಾಂಟ್ಯಾಕ್ಟ್ ಮಾಡ್ತಾರೆ, ಏನ್ ಮಾಡ್ತಾರೆ, ಒಳ್ಳೆ ರೀತಿ ನಿಮ್ ಜೊತೆ ಮಾತಾಡ್ತಾರೆ, ಆಮೇಲೆ ನಿಮ್ಗೆ ಮೋಸ ಮಾಡಿ ಕತ್ ಮಾಡ್ತಾರೆ. ನಿಮ್ಗೆ ಕರೀತಾರೆ, ನೋಡಿ ಬನ್ನಿ, ಇಲ್ಲಿ ಬನ್ನಿ, ಹೋಗೋಣ, ಏನಾದ್ರು ಎಕ್ಸ್ಕ್ಯೂಸ್ ಮಾಡಿ ನಿಮ್ಗೆ ಏನಾದ್ರು ಕತ್ ಮಾಡ್ತಾರೆ. ಸೊ ಅದು ಟ್ರ್ಯಾಪ್ ಅಲ್ಲಿ ನೀವು ಹೋಗ್ಬಾರ್ದು. ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಕೇರ್ಫುಲ್ ಆಗಿರ್ಬೇಕು. ಬಹಳ ಸೈಬರ್ ಕ್ರೈಮ್ ಕೂಡ ಅದೇ ರೀತಿಯಿಂದ ಆಗುತ್ತೆ. ನಾಟ್ ಓನ್ಲಿ ಬಹಳ ಈವನ್ ಡಾಕ್ಟರ್ಸ್, ಟೀಚರ್ಸ್ ಅವರು ಕೂಡ ಸೈಬರ್ ಕ್ರೈಮ್ ಅಲ್ಲಿ ಟ್ರ್ಯಾಪ್ ಆಗ್ತಾರೆ. ಅವರು ಕಾಲ್ ಮಾಡ್ತಾರೆ, ಮೆಸೇಜ್ ಕಳಿಸ್ತಾರೆ, ಯಾವುದೋ ಒಂದು ಇನ್ವೆಸ್ಟ್ಮೆಂಟ್ ಸ್ಕೀಮ್ ಇರ್ತಾರೆ, ನೀವು ಇಷ್ಟು ಹಣ ಕೊಡಿ ಡಬಲ್ ಆಗುತ್ತೆ, ಅಥವಾ ಇಷ್ಟು OTP ಕೊಡಿ, ಬೇರೆ ಬೇರೆ ಅವರು ರೀತಿಯಿಂದ ಪ್ರಯತ್ನ ಮಾಡ್ತಾರೆ. ಸೊ ನಿಮ್ಗೆ ಯಾರ ಜೊತೆ ಪರಿಚಯ ಇಲ್ಲ ಅವ್ರಿಗೆ ಏನು ಯಾವುದೇ ರೀತಿ ಟ್ರಸ್ಟ್ ಮಾಡ್ಲಿಕ್ಕೆ ಆಗುತ್ತೆ ಇಲ್ಲ. ಏನಾದ್ರು ಇನ್ ಕೇಸ್ ಸಪೋಸ್ ನಿಮ್ದು ಸೈಬರ್ ಕ್ರೈಮ್ ಆದ್ರೆ 1930 ಒಂದು ನಂಬರ್ ಇರುತ್ತೆ. 1930 ನಂಬರ್ ಕಾಲ್ ಮಾಡಿದ್ರೆ ಯಾವ ಅಕೌಂಟ್ ಇಂದ ಯಾವ ಅಕೌಂಟ್ ಹೋಗಿದೆ ಅಕೌಂಟ್ ಇಮಿಡಿಯೇಟ್ಲಿ ಫ್ರೀಜ್ ಆಗುತ್ತೆ. ಸೊ ನೀವು ಮೋಸ್ಟ್ಲಿ ಫಾರ್ ನಿಮ್ಮ ಪೇರೆಂಟ್ಸ್, ನಿಮ್ಮ ಪೇರೆಂಟ್ಸ್ಗೆ, ನಿಮ್ಮ ಸ್ನೇಹಿತರಿಗೆ, ಅವ್ರಿಗೆ ಯಾರ ಜೊತೆ ಸೈಬರ್ ಕ್ರೈಮ್ ಯಾವ್ದು ಆದ್ರೆ ತಕ್ಷಣ 1930 ಕಾಲ್ ಮಾಡಬೇಕು ಅಥವಾ ನಮ್ಮ ಪೊಲೀಸ್ ಸ್ಟೇಷನ್ ಬಂದು ಕಂಪ್ಲೇಂಟ್ ಕೊಡಬೇಕು. ನೀವು ಎಷ್ಟು ಬೇಗ ನಿಮ್ಗೆ ನಮ್ ಕಂಪ್ಲೇಂಟ್ ಕೊಟ್ಟಿದ್ರೆ ಅಷ್ಟು ಬೇಗ ನಿಮ್ಗೆ ಹಣ ಏನು ಕಳೆದು ಹೋಗಿದೆ ಅದು ವಾಪಸ್ ಬರ್ಲಿಕ್ಕೆ ಸಾಧ್ಯತೆ ಇರುತ್ತೆ. ಸೊ ಅದಕ್ಕೆ ಗೋಲ್ಡನ್ ಆರ್ಮಿ ತಕ್ಷಣ ಮಾಹಿತಿ ಕೊಡ್ಬೇಕು. ನಿಮ್ ಜೊತೆ ಬೇರೆ ಏನಾದ್ರು ಆಪ್ಷನ್ಸ್ ಆದ್ರೆ ಅದು ಕೂಡ ತಕ್ಷಣ ಮಾಹಿತಿ ಕೊಡಿ. ಇದು ಒಂದು ಬಹಳ ಮುಖ್ಯ ವಿಷಯ. 112-1930 ಪಾಕ್ಸೋ ಕಾಯ್ದೆ. ಮತ್ತೆ ಇಂಪಾರ್ಟೆಂಟ್ ವಿಷಯ, ಈಗ ನಿಮ್ ವಯಸ್ಸಲ್ಲಿ ಇಷ್ಟು ಜಾಸ್ತಿ ಇಲ್ಲ, ಬಟ್ ಈಗ ನಮ್ಮ ಸ್ಟೇಟ್ ಅಲ್ಲಿ ಸರ್ಕಾರದಿಂದ ಒಂದು ಬೇಡ ಬ್ರೋ ಮತ್ತೆ ರೈಟ್ ಒಂದು ಪ್ರೋಗ್ರಾಮ್ ಅವರು ಸ್ಟಾರ್ಟ್ ಮಾಡಿದ್ದಾರೆ ಡ್ರಗ್ಸ್ ಬಗ್ಗೆ. ಡ್ರಗ್ಸ್ ಎಷ್ಟು ಹಾರ್ಮ್ಫುಲ್ ಇದೆ ನಮ್ಮ ಜೀವಕ್ಕೆ, ಅದು ನಾವು ಎಷ್ಟು ಅರಿವು ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ಎಲ್ಲ ಲೆವೆಲ್ ಅಲ್ಲಿ, ನಮ್ಮ ಲೆವೆಲ್ ಅಲ್ಲಿ, ಸ್ಟೇಟ್ ಗೌರ್ಮೆಂಟ್ ಲೆವೆಲ್, ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಎಷ್ಟು ಡೇಂಜರಸ್ ಡ್ರಗ್ಸ್.
ಅದರ್ ಟ್ರ್ಯಾಕ್ ಅಲ್ಲಿ ಕೂಡ ನೀವು ಹೋಗಬಾರ್ದು. ಯಾವುದೇ ನಿಮ್ಮ ಕ್ಯಾರಿಯರ್ ಅಲ್ಲಿ ಡ್ರಗ್ಸ್ಗೆ ಮುಟ್ಟಬಾರ್ದು. ಡ್ರಗ್ಸ್ ಮೀನ್ಸ್ ಏನು, ನಿಮ್ದು ಸೋಷಿಯಲಿ, ನಿಮ್ಮ ಸಮಾಜದಲ್ಲಿ, ನಿಮ್ಮ ಕುಟುಂಬದಲ್ಲಿ, ಮತ್ತೆ ನಿಮ್ಮ ಎಲ್ಲ ಕಾಲೇಜಲ್ಲಿ ಎಲ್ಲಿ ನೀವು ಎಲ್ಲ ನಿಮ್ಮ ಒಂದು ನೆಗೆಟಿವ್ ಒಂದು ಇಮೇಜ್ ಬರುತ್ತೆ, ಮತ್ತೆ ನಿಮ್ಮ ಕ್ಯಾರಿಯರ್ ಹಾಳಾಗುತ್ತೆ. ಫೈನಾನ್ಸಿಯಲಿ ಕೂಡ ಎಷ್ಟು ಹಣ ವೇಸ್ಟ್ ಆಗುತ್ತೆ. ಸೊ ದಯವಿಟ್ಟು ಡ್ರಗ್ಸ್ ಇಂದ ಯಾವಾಗಲೂ ದೂರಿರಿ. ಯಾವುದೇ ರೀತಿಯಿಂದ ಟಚ್ ಮಾಡಬಾರ್ದು. ಯಾರು ನಿಮ್ಗೆ ಸ್ನೇಹಿತರು ಅಥವಾ ಯಾರು ನಿಮ್ಗೆ ಫ್ರೆಂಡ್ಸ್ ನಿಮ್ಗೆ ಹೇಳ್ತಾರೆ ಒಂದು ಸಲ ಟ್ರೈ ಮಾಡೋಣ, ಏನಾಗಲ್ಲ, ಈ ಸಿ ಇಸ್ ನಾಟ್ ಯುವರ್ ಫ್ರೆಂಡ್. ಅವರು ನಿಮ್ಗೆ ಓಲೆ ಆಗಿ ಈ ತರ ಕೇಳಿದ್ರೆ ಅವ್ರು ಡ್ರಗ್ಸ್ ಕೊಡಲ್ಲ ನಿಮ್ಗೆ. ಒಂದ್ಸಲ ನೀವು ತಗೊಂಡಿದ್ರೆ ಅವ್ರು ನಿಮ್ಗೆ ಹ್ಯಾಬಿಟ್ ಆಗಿಬಿಡ್ತೀರಿ. ಆಮೇಲೆ ನಿಮ್ಗೆ ಫಿನಾನ್ಸಿಯಲ್ ಲಾಸ್ ಕೂಡ ಆಗುತ್ತೆ, ಸೋಷಿಯಲಿ ಕೂಡ ನಿಮ್ಮ ಕ್ಯಾರಿಯರ್ ಕೂಡ ಹಾಳಾಗುತ್ತೆ. ಒಂದು ಸಲ ನಮ್ಮ ಪೊಲೀಸ್ ಕೇಸ್ ಆದ್ರೆ ನಿಮ್ದು ಕ್ಯಾರಿಯರ್ ಮತ್ತೆ ಹಾಳಾಗುತ್ತೆ. 10 ವರ್ಷ ತನಕ ಜೈಲ್ ಪನಿಷ್ಮೆಂಟ್ ಇರುತ್ತೆ ಅಲ್ಲಿ. ಸೊ ದಯವಿಟ್ಟು ಡ್ರಗ್ಸ್ ಇಂದ ಯಾವಾಗಲೂ ದೂರಿರಿ. ಮತ್ತೆ ಈಗ ನೀವು ಮೋಸ್ಟ್ ಆಫ್ ಯು 18 ವರ್ಷದಿಂದ ಕಡಿಮೆ ಇರಬೇಕು. ಟ್ರಾಫಿಕ್ ಅಲ್ಲಿ ಬಹಳ ಎಚ್ಚರಿಕೆಯಾಗಿ ಇರಬೇಕು. ಸುಮಾರು ಆಕ್ಸಿಡೆಂಟ್ ಆಗ್ತಾ ಇದೆ. ನೀವು ಮೈನರ್ ರೀತಿಯಾಗಿ ಯಾವುದೇ 2 ವೀಲರ್ ಅಥವಾ 4 ವೀಲರ್ ಡ್ರೈವ್ ಮಾಡಿ ಮಾಡ್ಬಿಡಿ. ನಿಮ್ಮ ಯಾರು ತಂದೆ ತಾಯಿ ಅಥವಾ ನಿಮ್ದು ಸೀನಿಯರ್ ಯಾರು ಇರ್ತಾರೆ ಅವ್ರ ಜೊತೆ ಹೋಗಿ ಈ ತರ ಡ್ರೈವಿಂಗ್ ಮಾಡಬೇಡ. ಟ್ರಾಫಿಕ್ ಉಲ್ಲಂಘನೆ ಮಾಡಿ ಕೂಡ ಅದು ಕೂಡ ಒಂದು ಅಫೆನ್ಸ್ ಇರುತ್ತೆ, ಅದು ಪಾಲನೆ ಮಾಡಬೇಕು. ಅದು ನಿಮ್ದು ಕೂಡ ಆಸ್ ಅ ಸಿಟಿಜನ್ ಆಲ್ಸೋ ಆಸ್ ಅ ಗುಡ್ ಸ್ಟೂಡೆಂಟ್ಸ್ ಇಟ್ಸ್ ಯುವರ್ ರೆಸ್ಪಾನ್ಸಿಬಿಲಿಟಿ. ಸೊ ಟ್ರಾಫಿಕ್ ಅಲ್ಲಿ ಯಾವಾಗ 18 ವರ್ಷ ಆದ ನಂತರ ನೀವು ಯಾವಾಗಲೂ ನಿಮ್ಗೆ ಲೈಸೆನ್ಸ್ ಸಿಗುತ್ತೆ, ಆವಾಗ ನೀವು ವೆಹಿಕಲ್ ಡ್ರೈವ್ ಮಾಡಿ, ಹೆಲ್ಮೆಟ್ ಹಾಕಿ, ಕಾರ್ ಡ್ರೈವ್ ಮಾಡ್ತೀರಿ, ಸೀಟ್ ಬೆಲ್ಟ್ ಹಾಕಿ. ಇಸ್ ಅ ವೆರಿ ಬೇಸಿಕ್ ಥಿಂಗ್ ದಟ್ ಕ್ಯಾನ್ ಸೇವ್ ಯುವರ್ ಲೈಫ್. ಈಗ ನಾವು ನಿಮ್ಗೆ ಗೊತ್ತಾಗಲ್ಲ, ನಾವು ಡೈಲಿ ನೋಡ್ತಾ ಇದೀವಿ, ಆಲ್ಮೋಸ್ಟ್ ಡೈಲಿ ಯಾರೋ ಒಬ್ರು ಸತ್ತಿರ್ತಾರೆ ಆಕ್ಸಿಡೆಂಟ್ ಇಂದ. 1 ಸೆಕೆಂಡ್, ಒನ್ ಸ್ಮಾಲ್ ಮಿಸ್ಟೇಕ್ ಅಂಡ್ ಇಟ್ ಆಯ್ತು. ವೈ? ಯಾಕೆ ಅವರು ಹೆಲ್ಮೆಟ್ ಹಾಕಿಲ್ಲ, ಯಾರು ಸೀಟ್ ಬೆಲ್ಟ್ ಹಾಕಿಲ್ಲ. ಅದೇ ಸಣ್ಣ ಸಣ್ಣ ಮಿಸ್ಟೇಕ್ ಇಂದ ಪೂರ್ತಿ ಲೈಫ್. ಸೊ ಅದು ನಿಮ್ಮ ಗಮನಕ್ಕೆ ಇಟ್ಕೊಳ್ಬೇಕು. ಮತ್ತೆ ನಿಮ್ಮ ಫ್ಯಾಮಿಲಿ ಎಲ್ಲರಿಗೆ ಹೇಳ್ಬೇಕು ಇದ್ರ ಬಗ್ಗೆ. ಟ್ರಾಫಿಕ್ ಕಾನೂನು ಏನಿದೆ ಅದು ಪಾಲನೆ ಮಾಡಬೇಕು. ಇದೆಲ್ಲ ನಿಮ್ಮ ರಕ್ಷಣೆಗೋಸ್ಕರ ಇದೆ. ನಾವು ನಿಮ್ಗೆ ಫೈನ್ ಹಾಕಿ ಇದೆಲ್ಲ ಅದು ನಮ್ಗೆ ಇಷ್ಟ. ನಿಮ್ಮ ರಕ್ಷಣೆಗೋಸ್ಕರ ನಾವೆಲ್ಲ ಎನ್ಫೋರ್ಸ್ಮೆಂಟ್ ಮಾಡ್ತಾ ಇದ್ದೀವಿ. ಇನ್ನು ಮುಂದೆ ದಿನದಲ್ಲಿ ಕೂಡ ನಿಮ್ಗೆ ಏನಾದ್ರೂ ಸಮಸ್ಯೆ ಇದ್ರೆ ನೀವು ಆರಾಮಾಗಿ ವಿದೌಟ್ ಎನಿ ಫಿಯರ್ ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮ ಪೊಲೀಸ್ ಸ್ಟೇಷನ್ ಅಲ್ಲಿ 112 ಅಲ್ಲಿ, ನಮ್ಮ ಕಂಟ್ರೋಲ್ ರೂಮ್ ಅಲ್ಲಿ, ಅಥವಾ ನನ್ನ ಆಫೀಸ್ಗೆ, ನನ್ನ ಕಚೇರಿಗೆ, ನಮ್ಮ ಅಧ್ಯಾಪಕ ಟೀಚರ್ಸ್ ಇರ್ತಾರೆ, ಅವ್ರಿಗೆ ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ ನಾವು ಸಮಸ್ಯೆ ಬಗೆಹರಿಸಿ. ಮತ್ತೆ ನಾವು ಈ ಕಾಲೇಜಿಗೆ, ಸ್ಕೂಲ್ಗೆ ಎಲ್ಲ ಜನರಿಗೆ ಮತ್ತೊಂದು ಸಲ ನಾನು ಧನ್ಯವಾದ ಸಲ್ಲಿಸ್ತೀನಿ. ಇದು ಸುಂದರವಾದ, ಇಷ್ಟು ಬ್ಯೂಟಿಫುಲ್ ಅಟ್ಮಾಸ್ಫಿಯರ್ ಅಲ್ಲಿ ನೀವೆಲ್ಲ ಇದು ಎಕ್ಸಿಬಿಷನ್ ತಗೊಳ್ತಾ ಇದ್ದೀರಿ. ವೆರಿ ಪೀಸ್ಫುಲ್ ಅಂಡ್ ಬ್ಯೂಟಿಫುಲ್ ಏರಿಯಾ. ಸೊ ಮತ್ತೊಂದು ಸಲ ನಾನು ನಿಮಗೆ ಈ ಕಾರ್ಯಕ್ರಮಕ್ಕೆ ನಮಗೆ ಬರಲಿಕ್ಕೆ ಮತ್ತೆ ಮಾತಾಡಲಿಕ್ಕೆ ಅವಕಾಶ ಕೊಡಲಿಕ್ಕೆ